Hello students, today in this class we have to continue our chapter The Advent of Europeans to India. ಭಾರತಕ್ಕೆ ಯುರೋಪಿಯನರ ಆಗಮನ. In last class we understood the British rule in India and the Battle of Plassey and also its reasons and outcomes. Now let's understand one of the most important war, the Battle of Buxar. Buxar Kadana. It took place in the year 1764. Mir Qasim was an efficient administrator. ಮೀರ್ ಕಾಸಿಮನು ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಆ್ಯಂಡ್ ಇನ್ ದ ಬಿಗಿನಿಂಗ್ ಹಿ ರಿಮೇನ್ಡ್ ಲಾಯಲ್ ಟು ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಪ್ರಾರಂಭದಲ್ಲಿ ಮೀರ್ ಕಾಸಿಮನು ತುಂಬ ನಿಷ್ಠಾವಂತನಾಗಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ. ಹಾಗಾಗಿ ಹಿ ಪೇಡ್ 2 lakh pounds ಟು ದ ಕಂಪ್ನಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 2 lakh pounds ಹಣವನ್ನು ನೀಡುವುದರ ಜೊತೆಗೆ ಹಿ ಗೇವ್ ಸಮ್ ಪ್ಲೇಸಸ್ ಟು ದ ಕಂಪ್ನಿ. ಶಾರ್ಟ್ಲಿ ಆಫ್ಟರ್ವರ್ಡ್ಸ್ ಮೀರ್ ಕಾಸಿಮ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆನ್ ಇಂಡಿಪೆಂಡೆಂಟ್ ಕಿಂಗ್. ಮೀರ್ ಕಾಸಿಮನು ಶೀಘ್ರದಲ್ಲೇ ತನಗೆ ತಾನು ಒಬ್ಬ ಸ್ವತಂತ್ರ ಆಡಳಿತಗಾರ ರಾಜನೆಂದು ಘೋಷಿಸಿಕೊಳ್ಳುತ್ತಾನೆ. ಆಫ್ಟರ್ ವೆರಿಫೈಯಿಂಗ್ ದ ಮಿಸ್ಯೂಸ್ ಆಫ್ ದಸ್ತಕ್ಸ್ he declared all business was duty free in Bengal. ದಸ್ತಕ್ಗಳ ದುರ್ಬಳಕೆಯನ್ನು ಬೆಂಗಾಲ್ನಲ್ಲಿ ಮೀರ್ ಕಾಸಿಮನು ಗಮನಿಸಿ ಬೆಂಗಾಲ್ನಲ್ಲಿ ಕಂಪ್ಲೀಟ್ ಆಗಿ ಸುಂಕ ಮುಕ್ತ ವ್ಯಾಪಾರವನ್ನು ಘೋಷಿಸಿದನು. ಇದರಿಂದಾಗಿ ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿಯುತ್ತಾರೆ. ಇದರಿಂದ ಆಸ್ ಅ ರಿಸಲ್ಟ್ ದ ಬ್ರಿಟಿಷ್ ಟ್ರೇಡ್ ಕಂಪ್ಲೀಟ್ಲಿ ಸಫರ್ಡ್. ಈ ಎಲ್ಲ ಕಾರಣದಿಂದ ಬ್ರಿಟಿಷರ ವ್ಯಾಪಾರಕ್ಕೆ ನಷ್ಟ ಉಂಟಾಗುತ್ತದೆ. ದಿಸ್ ವಾಸ್ ಇನಫ್ ಫಾರ್ ದ ಬ್ರಿಟಿಷ್ ಟು ಅಪೋಸ್ ದ ನವಾಬ್. ಈ ಒಂದು ಕಾರಣ ಸಾಕಾಗಿತ್ತು ಬ್ರಿಟಿಷರು ನವಾಬನಿಗೆ ವಿರೋಧಿಸಲು. ಹಾಗಾಗಿ ಬ್ರಿಟಿಷರು ಮೀರ್ ಜಾಫರನನ್ನು ಅಗೇನ್ ನವಾಬನಾಗಿ ನೇಮಕ ಮಾಡುತ್ತಾರೆ. ಆಸ್ ಮೀರ್ ಕಾಸಿಮ್ ನ್ಯೂ ದ ಕನ್ನಿಂಗ್ನೆಸ್ ಆಫ್ ದಿ ಬ್ರಿಟಿಷ್. ಮೀರ್ ಕಾಸಿಮನಿಗೆ ಬ್ರಿಟಿಷರ ಕನ್ನಿಂಗ್ನೆಸ್, ಮೋಸಗಾರಿಕೆ ಮತ್ತು ಕುಟಿಲತೆಯ ಬಗ್ಗೆ ತಿಳಿದಿದ್ದ ಮೀರ್ ಕಾಸಿಮನು ಒಂದು ಸಂಘಟನಾತ್ಮಕ ಹೋರಾಟಕ್ಕೆ ಬ್ರಿಟಿಷರ ವಿರುದ್ಧ ಮುಂದಾಗುತ್ತಾನೆ. ಈ ಸಂದರ್ಭದಲ್ಲಿ ಹಿ ವಾಸ್ ಸಪೋರ್ಟೆಡ್ ಬೈ ಇಂಡಿಯನ್ ಮರ್ಚೆಂಟ್ಸ್ ಆ್ಯಂಡ್ ಆರ್ಟಿಷನ್ಸ್. ಮೀರ್ ಕಾಸಿಮನಿಗೆ ಭಾರತೀಯ ಎಲ್ಲ ವ್ಯಾಪಾರಸ್ಥರು ಮತ್ತು ಇನ್ನಿತರ ಕಸುಬುದಾರರು ಎಲ್ಲರೂ ಕೂಡ ಸಹಾಯವನ್ನು ನೀಡುತ್ತಾರೆ. ಆಫ್ಟರ್ ದ್ಯಾಟ್ ಮೀರ್ ಕಾಸಿಮ್ ಎಂಟರ್ಡ್ ಇಂಟು ಅಗ್ರಿಮೆಂಟ್ಸ್. ಮೀರ್ ಕಾಸಿಮನು ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ ವಿತ್ ದ ಮೊಘಲ್ ರೂಲರ್ ಶಾ ಆಲಂ ಸೆಕೆಂಡ್ ಆ್ಯಂಡ್ ದ ನವಾಬ್ ಆಫ್ ಔದ್ ಸುಜಾ ಉದ್ ದೌಲಾ. ಈ ಎಲ್ಲ ಪರಿಣಾಮವಾಗಿ ದ 3 ಕಂಬೈನ್ಡ್ ಫೋರ್ಸಸ್ ಆಫ್ ಮೀರ್ ಕಾಸಿಮ್ನ ನೇತೃತ್ವದಲ್ಲಿ ಆ್ಯಂಡ್ ಹೆಕ್ಟರ್ ಮನ್ರೋ ನೇತೃತ್ವದಲ್ಲಿ ಬ್ರಿಟಿಷ್ ಸೇನೆ ಅಟ್ ಬಕ್ಸರ್ ಇನ್ 1764ನಲ್ಲಿ ಯುದ್ಧ ಪ್ರಾರಂಭವಾಗುತ್ತದೆ. ಇನ್ ದಿಸ್ ವಾರ್ ಮೀರ್ ಕಾಸಿಮ್ ಗಾಟ್ ಡಿಫಿಟೆಡ್ ಆ್ಯಂಡ್ ರ್ಯಾನ್ ಅವೇ ಫ್ರಮ್ ದ ಬ್ಯಾಟಲ್ ಫೀಲ್ಡ್. ಈ ಯುದ್ಧದಲ್ಲಿ ಮೀರ್ ಕಾಸಿಮನು ಸೋತು ಅಲ್ಲಿಂದ ಓಡಿ ಹೋಗುತ್ತಾನೆ. ನಂತರ ಶಾ ಆಲಂ ಸೆಕೆಂಡ್ ಸರೆಂಡರ್ಡ್ in the battlefield. So all the efforts of these 3 combined forces failed to defeat the British. After that, the British completely victory in the Battle of Buxar. Now let's understand the outcomes of the Battle of Buxar. The Battle of Buxar na ಕಾರಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. Firstly, Shah Alam II accorded the Diwani rights over Bengal to the British. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬೆಂಗಾಲ್ ಮೇಲೆ ಇದ್ದಂತಹ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ಬ್ರಿಟಿಷರಿಗೆ ಕಂಪ್ಲೀಟ್ ಆಗಿ ಬಿಟ್ಟುಕೊಡುತ್ತಾನೆ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿವಾನಿ ರೈಟ್. ಇಟ್ ವಿಲ್ ಕಮ್ ಫಾರ್ 1 mark. ವಾಟ್ ಈಸ್ ದ ಮೀನಿಂಗ್ ಆಫ್ ದಿವಾನಿ ರೈಟ್? ಆನ್ಸರ್ ಈಸ್ ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್ ಮೀನ್ಸ್ ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ದಿವಾನಿ ರೈಟ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಶಾ ಆಲಂ ಸೆಕೆಂಡ್ ಗೇವ್ ಅವೇ ಆಲ್ ದ ರೈಟ್ಸ್ ಓವರ್ ಬೆಂಗಾಲ್ ಟು ದ ಬ್ರಿಟಿಷ್ ಫಾರ್ ಅ ಆನ್ಯುವಲ್ ಫೀ ಆಫ್ ₹20 lakhs. ಶಾ ಆಲಂ ಸೆಕೆಂಡ್ ಇವರು 26 lakhs rupees ಹಣವನ್ನು ಪಡೆದುಕೊಂಡು
ಬೆಂಗಾಲ್ ಮೇಲಿನ ಎಲ್ಲ ತನ್ನ ಹಕ್ಕುಗಳನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. After that, the Nawab of Oudh, he also had to pay a fine of rupees 50 lakhs for waging a war against the company. ಔದ್ನ ನವಾಬ ಸುಜಾವುದ್ದೌಲನು ಕಂಪ್ನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲ್ಯಾಕ್ಸ್ ಹಣವನ್ನು ಆಸ್ ಅ ಪೆನಾಲ್ಟಿಯಾಗಿ ಬ್ರಿಟಿಷರಿಗೆ ನೀಡಬೇಕಾಗುತ್ತದೆ. ವಿತ್ ದ ಡೆತ್ ಆಫ್ ಮೀರ್ ಜಾಫರ್, the British East India Company paid pension to his son. After that, British took over the entire administration power in Bengal. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಇಡೀ ಬೆಂಗಾಲ್ನ ಕಂಪ್ಲೀಟ್ ಪವರ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಿರ್ವಹಿಸತೊಡಗಿತು. ದ ಫೈನಲಿ ಬ್ಯಾಟಲ್ ಆಫ್ ಬಕ್ಸರ್ made the British the real holders of power over 3 regions. One is Bihar, second Bengal, and third one Odisha. ಈ 3 ಪ್ರಾಂತ್ಯಗಳ ಮೇಲೆ ದ ಬ್ಯಾಟಲ್ ಆಫ್ ಬಕ್ಸರ್ ಬ್ರಿಟಿಷರನ್ನು ನಿಜವಾದ ಒಡೆಯರೆಂದು ದೃಢೀಕರಿಸಲಾಯಿತು. ಈವನ್ ಔದ್ ಈ ಪ್ರದೇಶ ಕೂಡ ಬ್ರಿಟಿಷರ ಅಧೀನದಲ್ಲೇ ಉಳಿಯುವಂತಾಯಿತು. ಆಫ್ಟರ್ ದ್ಯಾಟ್, in the year 1765 ನಲ್ಲಿ ರಾಬರ್ಟ್ ಕ್ಲೈವ್ ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬೈ ದಿಸ್ ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್ ಪ್ರಕಾರ ಬ್ರಿಟಿಷ್ ಹ್ಯಾಡ್ ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್. ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದ್ದರು. ಬಟ್ ನವಾಬ್ ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು. ಬೈ ದಿಸ್ the British gained complete political control over India, mainly to protect their business interest in India. By these all the reasons, ಬ್ರಿಟಿಷರು ಕಂಪ್ಲೀಟ್ ಆಗಿ ತಮ್ಮ ವಾಣಿಜ್ಯ ವ್ಯಾಪಾರ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಿದರು. These all the outcomes of the Battle of Buxar. Now let's understand some important dates. 1600 ನಲ್ಲಿ the East India Company was established and 1602 ನಲ್ಲಿ United East India Company was established in Netherlands. And 1619 ನಲ್ಲಿ the Mughal Emperor Jahangir issued a royal charter mainly to allowing the British to conduct their trade in Surat on the west coast and in Hooghly on the east coast. In 1639 ನಲ್ಲಿ the English established their first warehouse in Surat. In 1664 ನಲ್ಲಿ the French East India Company established in France. These are the important dates. You have to concentrate on these dates, children. Okay, children, in this class we have completely understood about the advent of Europeans to India. ಈ ಚಾಪ್ಟರ್ನಲ್ಲಿ ನಾವು ಮೇನ್ ಆಗಿ ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಶಿಪ್ ಆಫ್ ಇಂಡಿಯಾ ವಿತ್ ದ ಯುರೋಪಿಯನ್ಸ್, ದ ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಫಾರ್ ದೇರ್ ಟ್ರೇಡ್, ಅಬೌಟ್ 3 ಕಾರ್ನಾಟಿಕ್ ವಾರ್ಸ್ ಆ್ಯಂಡ್ 2 ಇಂಪಾರ್ಟೆಂಟ್ ವಾರ್ಸ್, ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ಬಕ್ಸರ್, ಆ್ಯಂಡ್ ಆಲ್ಸೋ ದ ಡ್ಯುವಲ್ ಗವರ್ಮೆಂಟ್ ಸಿಸ್ಟಮ್ ಬಗ್ಗೆ ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ವಿತ್ ದ ನ್ಯೂ ಚಾಪ್ಟರ್. ಟಿಲ್ ದೆನ್, ಟೇಕ್ ಕೇರ್.